ಕಲಬುರಗಿ ಜೈಲಿನಿಂದ 3 ಖೈದಿಗಳು ಎಸ್ಕೇಪ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗಾಗಿ ಹರಸಾಹಸ ಪಡುವಂತ ಪರಿಸ್ಥಿತಿ ಇದೆ. ಈಗ ಬೀದರ್ ಪೊಲೀಸರಿಂದ ಒಂದು ಬಂಪರ್ ಆಫರ್ ನೀಡಲಾಗಿದೆ. ಆರೋಪಿಗಳ ಸುಳಿವು ಕೊಟ್ಟವರಿಗೆ 15,000 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಮಸ್ತಾನ್, ಸಂತೋಷ್ ಮತ್ತೆ ಸಾಗರ್ಗಾಗಿ ಪೊಲೀಸರ ಹುಡುಕಾಟ ನಿರಂತರವಾಗಿ ನಡೀತಾ ಇದೆ. ಆದರೂ ಕೂಡ ಇದುವರೆಗೂ ಪತ್ತೆಯಾಗಿಲ್ಲ. ಸೊ ಹಂಗಾಗಿ ಪರಾರಿಯಾಗಿರುವಂತಹ ಖೈದಿಗಳ ಪತ್ತೆಗೆ ಯಾರಾದರೂ ಹುಡುಕಿ ಕೊಟ್ರೆ ಅದೆಲ್ಲವೂ ಕೂಡ ಗೌಪ್ಯವಾಗಿರುತ್ತೆ. ನಿಮಗೆ ಸುಳಿವು ಸಿಕ್ಕಿದ್ರೆ ನೀವು ಪೊಲೀಸರಿಗೆ ನೇರವಾಗಿ ಮಾಹಿತಿಯನ್ನು ಕೊಡಬಹುದು. ಅದಕ್ಕೆ 15,000 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಒಂದು ವಿಂಡೋದಲ್ಲಿ ನೋಡ್ತಾ ಇದ್ರಿ ಯಾವ ಪ್ಲಾನ್ ಮಾಡಿಕೊಂಡು ಯಾವ ರೀತಿಯಾಗಿ ಅವರು ಎಸ್ಕೇಪ್ ಆಗಿದ್ರು ಅಂತೇಳಿ ಅದೆಲ್ಲವೂ ಕೂಡ ಸಿಸಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿದೆ. ಇದೆಲ್ಲ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿದ್ರು ಕೂಡ ಸಿಸಿ ಕ್ಯಾಮ್ರಾ ಇದ್ರೂ ಕೂಡ ಇನ್ನೂ ಕೂಡ ಹುಡುಕಾಟದಲ್ಲೇ ಇದ್ದಾರೆ. ಇನ್ನು ಅವರ ಸುಳಿವೇ ಸಿಕ್ಕಿಲ್ಲ. ಈ ಮಸ್ತಾರ್ ಮತ್ತೆ ಸಂತೋಷ್, ಇನ್ನೊಬ್ಬ ಸಾಗರ್ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವಕುಮಾರ್, ಈಗ ಆಲ್ಮೋಸ್ಟ್ ಆಲ್ 1 ವಾರ ಆಯಿತು ಅಂತ ಅನ್ಸುತ್ತೆ. ಆದರೂ ಕೂಡ ಈ ಆರೋಪಿಗಳ ಸುಳಿವೇ ಸಿಗ್ತಾ ಇಲ್ಲ, ಖೈದಿಗಳ ಸುಳಿವು ಸಿಗ್ತಾನೇ ಇಲ್ಲ. ಬಟ್ ಏನು ಅಂದರೆ ಯಾವ ರೀತಿಯಾಗಿ ಸರ್ಚಿಂಗ್ ನಡೀತಾ ಇದೆ, ಎಲ್ಲಿ ಅಡಗಿದ್ದಾರೆ, ಏನಾದರೂ ಎಲ್ಲಿ ತನಕ ಬಂದಿದೆ ಈ ಸರ್ಚಿಂಗು ಮತ್ತು ಈ ಕೇಸು? ಖಂಡಿತ ಪ್ರೇಮ್, ಏನು ಇದೇ ತಿಂಗಳ 14ನೇ ತಾರೀಕು ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಸಂತೋಷ್, ಮಸ್ತಾನ್ ಮತ್ತು ಸಾಗರ್ ಅನ್ನುವಂತ 3 ಜನ ಖೈದಿಗಳೇನು ಜೈಲಿನಿಂದ ತಪ್ಪಿಸ್ಕೊಂಡು ಹೋಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಈಗ ಆಲ್ರೆಡಿ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂತಹ ಮಸ್ತಾನ್ನ ಬಂಧನಕ್ಕೆ ಕಲಬುರಗಿ ಮತ್ತು ಬೀದರ್ ಹಾಗೂ ಸುತ್ತಮುತ್ತಲಿನ ಇನ್ನು ಕೆಲವು ಜಿಲ್ಲೆಗಳ ಪೊಲೀಸರ ಸಹಕಾರದಿಂದ ಆರೋಪಿಯ ಬಂಧನಕ್ಕೆ ಪೊಲೀಸರು ತೀವ್ರವಾದಂತಹ ಒಂದು ತಪಾಸಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಗಡಿ ಭಾಗದಲ್ಲೂ ಸಹ ಚೆಕ್ ಪೋಸ್ಟ್ ಗಳನ್ನ ಹಾಕಿ ಪ್ರತಿಯೊಂದು ವಾಹನಗಳನ್ನ ಸರ್ಚ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ಬೀದರ್ ಪೊಲೀಸರು ಒಂದು ಪ್ರಕಟಣೆಯನ್ನ ಹೊರಡಿಸಿರ್ತಕ್ಕಂಥದ್ದು. ಆರೋಪಿ ಪತ್ತೆಯನ್ನ ಯಾರು ಗುರುತು ಪತ್ತೆ ಮಾಡ್ಕೊಡ್ತಾರೆ ಅಥವಾ ಆತನ ಸುಳಿವನ್ನ ಯಾರು ಕೊಡ್ತಾರೆ ಅವರಿಗೆ 15,000 ರೂಪಾಯಿ ಬಹುಮಾನ ನೀಡೋದಾಗಿ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಆರೋಪಿಯ ಬಂಧನಕ್ಕೆ ಪೊಲೀಸರು ಸಹ ಸಾಕಷ್ಟು ತೀವ್ರವಾದಂತಹ ಶೋಧವನ್ನ ನಡೆಸಿರ್ತಕ್ಕಂಥದ್ದು. ಕೇವಲ ಬೀದರ್ ಪೊಲೀಸರು ಮಾತ್ರ ಯಾಕೆ ಈ ಪ್ರಕಟಣೆ ಹೊರಡಿಸಿದ್ರು ಅನ್ನೋಂತ ಒಂದು ಮಾತು ಬಂದಾಗಲೂ ಸಹ ಇಲ್ಲಿ ಒಂದು ಪ್ರಶ್ನೆ ಬರ್ತಿರ್ತಕ್ಕಂಥದ್ದು. ಯಾಕಂದ್ರೆ ಈ ಆರೋಪಿಯು ಸಹ ಬೀದರ್ ಪೊಲೀಸರ ಒಂದು ವಶದಲ್ಲಿ, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದ. ಆ ಶಿಕ್ಷೆಯನ್ನ ಅನುಭವಿಸ್ತಿರ್ತಕ್ಕಂಥ ವ್ಯಕ್ತಿಗೆ ಸಜ್ಜೆಯನ್ನ ನೀಡಿದ ನಂತರ ಆತನನ್ನ ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಆತನನ್ನ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ ಆ ಭಾಗದಲ್ಲೂ ಸಹ ಪೊಲೀಸರು ಸಾಕಷ್ಟು ತೀವ್ರದ ಶೋಧವನ್ನ ನಡೆಸಿರ್ತಕ್ಕಂಥದ್ದು. ಯಾಕಂದ್ರೆ ತನ್ನ ಸ್ವಂತ ಊರಾದಂತಹ ಕಲಬುರಗಿ ಏನು ಬೀದರ್ ಭಾಗದಲ್ಲಿ ಬಂದು ಎಲ್ಲಾದ್ರೂ ಇರಬಹುದು ಅನ್ನುವಂತ ಒಂದು ಕಾರಣಕ್ಕಾಗಿ ಪೊಲೀಸರು ಈ ರೀತಿಯಾದಂತಹ ಒಂದು ಪ್ರಕಟಣೆಯನ್ನ ಹೊರಡಿಸಿರ್ತಕ್ಕಂಥದ್ದು. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.